ನಮಸ್ಕಾರ, ವೆಲ್ಕಮ್ ಟು ರಾಧ್ಯ ಫ್ಯಾಷನ್ ಕ್ರಿಯೇಷನ್. ನಾನಿವತ್ತು ಹ್ಯಾಂಡ್ ವರ್ಕ್ ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಹ್ಯಾಂಡ್ ವರ್ಕ್ ಆಗಿರೋಂಥ ಬ್ಲೌಸ್ ಪೀಸು, ಸೊ ಹಾಗೆ ಲೈನಿಂಗ್ ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಲೈನಿಂಗ್ನ ಕಟ್ ಮಾಡ್ಕೊಳ್ಳೋಣ. ಸೊ ನಾನು ಲೈನಿಂಗ್ನ ಮಾರ್ಜಿನ್ ಲೈನ್ ಕೊಡ್ತಾ ಇದ್ದೀನಿ. ಇವಾಗ ಇದೇನಿದೆಯೋ ಬ್ಯಾಕ್ ಪಾರ್ಟು. ಸೊ ನಾನಿವಾಗ ಇಲ್ಲಿಂದ ಲೆಂತ್ ಏನಿದೆಯೋ ಅದನ್ನು ತೊಗೊಳ್ತಾ ಇದ್ದೀನಿ. ಲೆಂತ್ ಬಂದುಬಿಟ್ಟು 14 ಇದೆ. ಇಲ್ಲಿಂದ ಇಲ್ಲಿ ಲೆಂತ್ ಬಂದುಬಿಟ್ಟು ಸ್ವಲ್ಪ ಎಳೆದ್ಬಿಟ್ಟು ತೊಗೋಬೇಕಾಗತ್ತೆ. ಸೊ ಇಲ್ಲಿಗೆ ನಮಗೆ 15 ಇದೆ. ಸೊ ನಾನು 15ನ ತೊಗೊಳ್ತಾ ಇದ್ದೀನಿ. ಸೊ 15ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಹಾಗೆಯೇ ಮಾರ್ಜಿನ್ ಲೈನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಶೋಲ್ಡರ್ ಅಂದರೆ ನೆಕ್ ಹೇಗೆ ತಗೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಹ್ಯಾಂಡ್ ವರ್ಕ್ ಆಗಿರುತ್ತೆ ಅಲ್ವಾ. ಸೊ ಇದು ಮತ್ತು ಬ್ಯಾಕ್ ಈಕ್ವಲ್ ಆಗಿ ಇಟ್ಕೊಳ್ಳಿ. ಸೊ ಈಕ್ವಲ್ ಆಗಿ ಇಟ್ಕೊಳ್ಳಿ. ಇವಾಗ ಇದೇನಿದೆಯೋ ಈಕ್ವಲ್ ಆಗಿ ಇಟ್ಕೊತಾಗ ಇಲ್ಲಿಂದ ಎಷ್ಟು ಲೆಂತ್ ಇದೆ ನಿಮ್ಮದು. ಸೊ ಇಲ್ಲಿ 3 ಇದೆ. ಸೊ ಇಲ್ಲಿ ನೆಕ್ ವಿಡ್ತ್ ಏನಿದೆ 3 ಇದೆ. ಸೊ ನನ್ನ ಶೋಲ್ಡರ್ ಬಂದುಬಿಟ್ಟು 5.5. ಸೊ 5.5. ನೆಕ್ ವಿಡ್ತ್ ಬಂದುಬಿಟ್ಟು 3 ಇಂಚಸ್. ಹಾಗೆ ನೆಕ್ ಲೆಂತ್ ಸೊ ನೆಕ್ ಲೆಂತ್ ಬಂದುಬಿಟ್ಟು ಈ ಥರ ಕ್ರಾಸ್ ಹೋಲ್ ತೊಗೊಳ್ತಾ ಇದ್ದೀನಿ ನಾನು. 9.5 ಇದೆ. ಈ ಥರ ನಾನು ಕ್ರಾಸ್ ಹೋಲ್ ತೊಗೊಳ್ತಾ ಇದ್ದೀನಿ. 9.5 ಇದೆ. ಹೀಗೆ ಸ್ಟ್ರೇಟಾಗಿ ತೊಗೊಂಡಾಗ 9 ಬರುತ್ತೆ. ಸೊ ಯಾವಾಗಲೂ ಈ ಥರ ಸ್ವಲ್ಪ ಕ್ರಾಸ್ ಹೋಲ್ ತೊಗೋಬೇಕು. ಸೊ 9.5 ಇದೆ. ಸೊ ನಾನು ನೆಕ್ ಬಿಟ್ಟು 9.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೇಮ್ ಇಲ್ಲೂ 3 ಇಂಚ್ ಇದನ್ನು ಬಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಏನಿರುತ್ತೆ ನೆಕ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ನಾವು 5.5 ತೊಗೊಂಡಿದ್ವಲ್ವಾ. ಸೊ ನಾವು ಆರ್ಮ್ ಹೋಲು 6 ಇಂಚಸ್ ತೊಗೊಳ್ಳೋಣ. ಯಾಕಂದರೆ ಶೋಲ್ಡರ್ಗಿಂತ ಆರ್ಮ್ ಹೋಲ್ಗೆ ಅರ್ಧ ಇಂಚು ಜಾಸ್ತಿ ಇರಬೇಕಾಗತ್ತೆ. ಸೊ ಇವಾಗ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ. ಇವಾಗ ಬಂದುಬಿಟ್ಟು ಸೊ ನಾವು ಆರ್ಮ್ ಹೋಲ್ನ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚೆಸ್ಟ್ ಬಂದುಬಿಟ್ಟು 9.5 ಇಂಚಸ್. ಚೆಸ್ಟ್ ಬಂದುಬಿಟ್ಟು 9.5 ಇಂಚಸ್. ಹಾಗೆ ವೇಸ್ಟ್ ರೌಂಡ್ ಬಂದುಬಿಟ್ಟು 7.5 ಇಂಚಸ್ ಆ್ಯಂಡ್ 1 ಇಂಚಸ್ ಎಕ್ಸ್ಟ್ರಾ. ಸ್ವಲ್ಪ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಮಾರ್ಕ್ ಮಾಡಿಕೊಂಡು ಹೀಗೆ ಡಾಟ್ ಬ್ಯಾಕ್ ಡಾಟ್ ಇಲ್ಲಿ 9 ಇಂಚಸ್ ಇದೆ. ಸೊ ನಾನು 4.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಏನಿದೆಯೋ 1/2 ಇಂಚಸ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ಇಲ್ಲಿನೂ ಅಷ್ಟೇ 4 5ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಡಾಟ್, ಹಾಗೆ ಇಲ್ಲಿ 1 ಇಂಚಸ್ ಬಿಟ್ಬಿಟ್ಟು ಆ ಬೋಲ್ ಏನಿದೆಯೋ ಆ ಶೇಪ್ನ ನೀವು ಕೊಡಿ. ನಿಮಗೆ ಆ ಹೋಲು ಈ ಥರ ಕರ್ವ್ ಶೇಪಲ್ಲಿ ನೀವು ತಗೊಳ್ಳಿ. ಆವಾಗ ನಿಮಗೆ ಆ ಹೋಲಲ್ಲಿ ಯಾವುದೇ ಥರ ವೇರಿಯೇಷನ್ಸು ಬರಲ್ಲ, ಕ್ಲೀನಾಗಿ ಬರುತ್ತೆ. ಸೊ ನಾನು ಇಲ್ಲಿಂದ ಇಲ್ಲಿಗೆ 1/2 ಇಂಚಸ್ಸು ಶೋಲ್ಡರ್ ಸ್ಲೋಪ್ ತೊಗೊಳ್ತಾ ಇದ್ದೀನಿ ಈ ಥರ. ಸೊ ಇಲ್ಲಿ 8 ಇಂಚಸ್ ಇದೆ. ಸೊ ಇವಾಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಈ ಥರ ನಾಚ್ ಮಾಡ್ಕೊಳ್ಳಿ. ಸೊ ಇದು ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ಸೊ ಇವಾಗ ನಾನು ಫ್ರಂಟ್ ಪಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರಂಟ್ ಪಾರ್ಟ್ಗೆ ಇಲ್ಲಿ ಓಪನ್, ಇಲ್ಲಿ ಎಲ್ಲಿದೆಯೋ ಓಪನ್ನು, ಸೊ ನಾನು ಅಲ್ಲಿ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ಮಾರ್ಜಿನ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಫ್ರಂಟ್ ಪಾರ್ಟ್ ಹೇಗೆ ಮಾಡೋದು ಅಂದರೆ, ಇದೇನಿದೆ ಇದು ಇಲ್ಲಿ ಫ್ರಂಟ್ ಪಾರ್ಟ್ ಬರುತ್ತೆ. ಸೊ ಇಲ್ಲಿಂದ ನಾನು ಲೈಟಾಗಿ ಕ್ರಾಸ್ ತೊಗೊಳ್ತಾ ಇದ್ದೀನಿ. 7 ಇಂಚಸ್ ಬಂದಿದೆ. ಸೊ ಇಲ್ಲಿನೂ ಅಷ್ಟೇ ನಿಮಗೆ ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ, ಸೊ ಇದೇನಿರುತ್ತೋ ನೆಕ್ಕು ಈ ಥರ ನೀವು ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಆವಾಗ ನೀಟಾಗಿ ಸಿಗುತ್ತೆ. ಸೊ ಇಲ್ಲಿ 3 ಇಂಚಸ್ ಇದೆ ನೋಡಿ, 3 ಇಂಚಸ್ ಇದೆ. ನಿಮಗೆ ಈ ಥರ ತೊಗೊಳಕ್ಕೆ ಗೊತ್ತಾಗಲಿಲ್ಲ ಅಂದರೆ, ಸೊ ನೀವು ಎಲ್ಲಿ ನೆಕ್ ವರ್ಕ್ ಕಟ್ ಆಗಿರುತ್ತೆ ಅಲ್ವಾ, ಅಂದರೆ ಎಲ್ಲಿ ಮುಗ್ದಿರುತ್ತೆ ಅಲ್ವಾ, ಸೊ ಅಲ್ಲಿಗೆ ನೀವು ಒಂದು ಲೈನ್ ಹಾಕ್ಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ನಿಮಗೆ ನೀಟಾಗಿ ಮೆಜರ್ಮೆಂಟ್ ಸಿಗುತ್ತೆ. ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಅಲ್ಲಿಂದ ಇಲ್ಲಿಗೆ 3 ಇಂಚಸ್ ಇದೆ. ಸೊ ನಾನು 3 ಇಂಚಸ್ಗೆ ನೆಕ್ ವಿಡ್ತನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಸ್ಟಿಚಿಂಗ್ ಪಾರ್ಟಿಗೆ ಹೋಗುತ್ತೆ. ಸೊ ಇಲ್ಲಿಂದ 3 ಇಂಚಸ್, ಹಾಗೆ ಇಲ್ಲಿಂದ ಇಲ್ಲಿಗೆ 2.5 ಇಂಚಸ್, ಟೋಟಲ್ 5 ಇಂಚಸ್, 5.5 ಇಂಚಸ್ ತೊಗೊಂಡಿದ್ದೀನಿ. ಸೊ ಸೇಮ್ ಇದು ಬರುತ್ತೆ ಫ್ರಂಟ್ ಪಾರ್ಟು. ಸೊ ಇಲ್ಲಿ 6 ಇಂಚಸ್, ಹಾಗೆ ಇಲ್ಲಿಂದ ಇಲ್ಲಿಗೆ ನೆಕ್ಕು ಇಲ್ಲಿ 7 ಇಂಚಸ್ ಆ್ಯಂಡ್ ಆಲ್ಸೋ 3 ಇಂಚಸ್. ಇದನ್ನು ನಾನು ಬಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ 6 ಇಂಚಸ್ಗೆ ನಾವು ಆರ್ಮ್ ಹೋಲ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಫ್ರಂಟ್ ನೆಕ್ ಎಷ್ಟಿದೆಯೋ ಅಷ್ಟು. ಸೊ ಇಲ್ಲಿ ನಾನು 9 ಇಂಚಸ್ ತೊಗೊಳ್ತಾ ಇದ್ದೀನಿ. ನೀವು ಇದಕ್ಕಿಂತ ಏನು ಎಕ್ಸ್ಟ್ರಾ ತೊಗೋಬೇಕು ಅಂತ ಏನೂ ಇಲ್ಲ. ಹ್ಯಾಂಡ್ ವರ್ಕಿಗೆ ನಾರ್ಮಲ್ ನಿಮ್ದು ಹೇಗೆ ನಾರ್ಮಲ್ ಬ್ಲೌಸ್ ಹೇಗೆ ಕಟ್ ಮಾಡ್ತೀರೋ ಸೊ ಅದೇ ಥರನೇ. ಸೊ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ರೆಸ್ಟ್ ಲೆಂತ್ ಬಂದುಬಿಟ್ಟು
ಲೆಂತ್ 2.5 ಮಿಡಲ್ ಏನಿದೆಯೋ ನೀವು ಅದಕ್ಕೆ ಬ್ರೆಸ್ಟ್ ಲೆಂತ್ ಬ್ರೆಸ್ಟ್ ಡೆಪ್ತ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಬ್ರೆಸ್ಟ್ ಲೆಂತ್ ಬಂದುಬಿಟ್ಟು ಇಲ್ಲಿ 10 ಇಂಚಸ್ ಇದೆ. ಇಂಚಸ್ ಆ್ಯಂಡ್ 12.5 ಇಂಚಸ್ ಲೆಂತ್ ಬಂದುಬಿಟ್ಟು 10 ಇಂಚಸ್ ಬ್ರೆಸ್ಟ್ ಲೆಂತು ಪ್ಲಸ್ ಡೆಪ್ತ್ ಬಂದುಬಿಟ್ಟು 12.5 ಇಂಚಸ್ ಇದೆ. ಸೊ ಇಲ್ಲಿಂದ ಇದೇನಿದೆಯೋ ಇಲ್ಲಿಗೆ ಸೊ ನಾನು 1 ಇಂಚಸ್ ಕೊಟ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಇಂಚ್ ಹಾಗೆ ಇಲ್ಲಿ 1 ಇಂಚಸ್ ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ನಾವು ಫ್ರಂಟ್ ಡಾಟ್ಗೆ ಇಡಿ. ಸೊ ಇವಾಗ ಇಲ್ಲಿ ಏನಿದೆ ಸೊ ನಾನು ಇಲ್ಲಿ ಈ ಥರ ಲೈಟಾಗಿ ಕರ್ವ್ ಶೇಪಲ್ಲಿ ಕೊಟ್ಕೊಳ್ತಾ ಇದ್ದೀನಿ. ಇದು ವೇಸ್ಟ್ ಬ್ಯಾಂಡ್ಗೆ ಸೊ ನಾನಿಲ್ಲಿ ಕರ್ವ್ ಶೇಪಲ್ಲಿ ಕೊಟ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಎಷ್ಟಿದೆ 5.5 ಇಂಚಸ್. ಸೊ ಇಲ್ಲಿ ನಾನು 245ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಇದು ಏನಿದೆಯೋ ಸ್ಟ್ರೇಟ್ ಇದೆಯೋ ನೀವು ಇದಕ್ಕೂ ಲೈನ್ ಮಾಡ್ಕೋಬೋದು. ಸೊ ಈ ಥರ ಲಿಟಲ್ ಕ್ರಾಸ್ ಆಗಿ ಮಾಡಿಕೊಂಡ್ರೆ ಡಾಟ್ಸು ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಇವಾಗ ಇಲ್ಲಿ ಬಂದುಬಿಟ್ಟು ಇಲ್ಲಿಂದ ಏನಿದು ಮಾರ್ಜಿನ್ ಲೈನ್ ಬಿಟ್ಬಿಟ್ಟು ಸೊ ನಾನು ಇಲ್ಲಿಂದ ಇಲ್ಲಿಗೆ 3.5 ಇಂಚಸ್ ಇದೆ. ಈ ಥರ ನೀವು ವೇಸ್ಟ್ ರೌಂಡ್ ಮಾಡಬೇಕಾದ್ರೆ ಡಾಟನ್ನು ಈ ಥರ ಹಿಡಿಬೇಕಾಗುತ್ತೆ. ನೋಡಿ ಇಲ್ಲಿಂದ ಇಲ್ಲಿಗೆ 3.5 ಇದೆ. ಸೊ ನಾವು ಈ 3.5 ಬಿಟ್ಬಿಟ್ಟು ನೀವು ವೇಸ್ಟ್ ರೌಂಡ್ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ 8 ಇಂಚಸ್ಗೆ 7.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ ಅಂತ ನಾನು 2 ಇಂಚಸ್ ಬಿಡ್ತಾ ಇದ್ದೀನಿ. ಸೊ ಇದನ್ನು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ. ಸೊ ನೀವು ಇವಾಗ ಇಲ್ಲಿ 1/2 ಇಂಚಸ್ ಬಿಟ್ಬಿಟ್ಟು ನೀವು ಬ್ಯಾಕ್ ಪಾರ್ಟಲ್ಲಿ ಏನಿರುತ್ತೋ ಸೊ ನೀವು ಇಲ್ಲಿ ನೋಡಿ ಇದು ಬ್ಯಾಕ್ ಪಾರ್ಟು. ಸೊ ಬ್ಯಾಕ್ ಪಾರ್ಟಲ್ಲಿ ನೀವು ಯಾವಾಗಲೂ ಇಲ್ಲಿ 1 ಇಂಚಸ್ ತೊಗೊಂಡಿದ್ರಿ ಅಂದರೆ ನೀವು ಇಲ್ಲಿ 1/2 ಇಂಚಸ್ ತೊಗೋಬೇಕಾಗತ್ತೆ. ಏನಕ್ಕೆ ಅಂದರೆ ಫ್ರಂಟ್ ಪಾರ್ಟ್ ಏನಿದು ಸ್ವಲ್ಪ ಲಿಟಲ್ ಕ್ರಾಸ್ ಆಗಿ ಒಳಗಡೆಯಿಂದ ತಗೊಂಡು ಕಟ್ ಮಾಡಬೇಕಾಗತ್ತೆ. ಇವಾಗ ಶೇಪು ನೀಟಾಗಿ ಬರುತ್ತೆ. ಸೊ ಈ ಥರ ನಾನು ನೋಡಿ ಈ ಥರ ಬಂದಿದೆ. ಸೊ ಇವಾಗ ಇಲ್ಲಿ 6.5 ಇದೆ. ಸೊ ನಾನು 3/4ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು 4 ಡಾಟೆಡ್ ಬ್ಲೌಸ್. ಸೊ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿನೂ ಅಷ್ಟೇ ನಾನು ಇಲ್ಲಿಂದ ಇಲ್ಲಿಗೆ ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇಲ್ಲಿ ಏನಿದೆ ರೌಂಡ್ ಶೇಪು ಇದನ್ನು ನಾವು ಹೀಗೆ ಬಿಡಬೇಕಾಗತ್ತೆ ಬಾಕ್ಸಲ್ಲಿ. ಏನಕ್ಕೆ ಅಂದರೆ ನಾನು ಈ ಬ್ಯಾಕ್ ಪಾರ್ಟಲ್ಲೂ ನಿಮಗೆ ಇಲ್ಲಿ ನಾನು ರೌಂಡ್ ಶೇಪ್ ಕೊಟ್ಟಿಲ್ಲ. ಏನಕ್ಕೆ ಅಂದರೆ ಹ್ಯಾಂಡ್ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಇದನ್ನು ಮಾಡಬೇಕಾಗತ್ತೆ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ. ಸೊ ನಾವು ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ಸೊ ನಾನು ಮಾರ್ಜಿನ್ ಲೈನ್ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥರ ನಾನು ನಾಚ್ ಕೊಟ್ಕೊಳ್ತಾ ಇದ್ದೀನಿ ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ ಅಂತ. ಸೊ ಈ
ಥರ ಫ್ರಂಟ್ ಟು ಬ್ಯಾಕು ರೆಡಿ ಇದೆ. ಇದೇನಿದೆಯೋ ಶೇಪ್ ಏನಿದೆಯೋ ನಾನು ಅದನ್ನು ಸ್ಟಿಚಿಂಗ್ ಟೈಮಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇವಾಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಳ್ತಾ ಇದ್ದೀನಿ ಮ್ಯಾಚಿಂಗ್ ಲೈನು. ಸೊ ಇಲ್ಲಿ ಸ್ಲೀವ್ಸ್ನ ಹೇಗೆ ಮೆಜರ್ಮೆಂಟ್ ತೊಗೊಳ್ಳೋದು ಅಂದರೆ ಒಂದು ಸ್ಲೀವ್ಸ್ ಆಗಿರುತ್ತೆ. ಏನು ಮಿಡಲ್ ಇದೆ ಅಲ್ವಾ, ಸೊ ಈ ಥರ ನಾವು ತಗೋಬೇಕಾಗತ್ತೆ. ಇಲ್ಲಿ ಪ್ಯಾಕ್ ಮತ್ತು ಇಲ್ಲಿ ಇದನ್ನು ಕ್ಲೀನಾಗಿ ಜೋಡಿಸ್ಬಿಟ್ಟು ಈ ಥರ ತಗೋಬೇಕಾಗುತ್ತೆ ನೀವು. ಸೊ ಲೆಂತ್ಗೋಸ್ಕರ ನಾನು ನೋಡಿ ಇಲ್ಲಿ 8 ಇಂಚಸ್ ಕರೆಕ್ಟಾಗಿ ಇದೆ. ಸೊ ನಾವು ಇಲ್ಲಿ 9 ಇಂಚಸ್ ತೊಗೊಳ್ಳೋಣ. ಸೊ ಮಾರ್ಜಿನ್ಗೆ ಸ್ಟಿಚಿಂಗ್ ಟೈಮಲ್ಲಿ ಹೋಗುತ್ತೆ. ಸೊ ನಾನು 9 ಇಂಚಸ್ ತೊಗೊಳ್ತಾ ಇದ್ದೀನಿ. ಈ ಥರ 9 ಇಂಚಸ್. ಸೊ ಇಲ್ಲಿಂದ ನಿಮಗೆ ನಾನು 3.5 ಇಂಚಸ್ ತೊಗೊಂಡು ಆ ಬೋಲ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ ನನ್ನ ಆ ಬೋಲ್ ಬಂದುಬಿಟ್ಟು 7.5 ಇಂಚಸ್ಸು. ಹಾಗೆ ಸ್ಲೀವ್ ರೌಂಡ್, ಇದರಲ್ಲಿ ಸ್ಲೀವ್ ರೌಂಡ್ನ ಈ ಥರ ಹಿಡಿಬೇಕಾಗತ್ತೆ. ಇಲ್ಲಿ 10 ಇಂಚಸ್ ಇದೆ. ಕೆಲವೊಂದು ಸತಿ ವರ್ಕ್ನ ರೌಂಡ್ಗಿಂತ ಕಮ್ಮಿ ಮಾಡಿಬಿಡ್ತಾರೆ, ಇಲ್ಲ ಜಾಸ್ತಿನೂ ಮಾಡ್ಬೋದು. ಸೊ ನಿಮ್ಮದು ಸ್ಲೀವ್ ರೌಂಡ್ ಹೇಗಿದೆಯೋ ಹಾಗೆ ಮಾಡಬೇಕು. ಸೊ ಇಲ್ಲಿ 10 ಇಂಚಸ್ ಇದೆ. ನನ್ನ ಸ್ಲೀವ್ ರೌಂಡ್ ಬಂದುಬಿಟ್ಟು 5.5 ಇಂಚಸ್ಸು. ಸೊ ಇಲ್ಲಿ ಬಂದುಬಿಟ್ಟು 11 ಇಂಚಸ್ ಬರುತ್ತೆ. ಸೊ ಇಲ್ಲಿ ನಾನು 11 ಇಂಚಸ್ ಅಂದರೆ 5.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 1.5 ಇಂಚಸ್ ಎಕ್ಸ್ಟ್ರಾ. ಸೊ ನನಗೆ ಇಲ್ಲಿ ಕ್ಲಾತು ಕಮ್ಮಿ ಇದೆ. ಸೊ ನಾನು ಸ್ಟಿಚಿಂಗ್ ಟೈಮಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಲೀವ್ಸ್ಗೆ ಶೇಪು ಈ ಥರ ಶೇಪ್ ಕೊಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಸ್ಲೀವ್ಸು ರೆಡಿ ಇದೆ. ಇವಾಗ ವೇಸ್ಟ್ ಬ್ಯಾಂಡ್. ಸೊ ನಾನು ವೇಸ್ಟ್ ಬ್ಯಾಂಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ 4 ಲೇಯರ್ ಇಟ್ಕೋಬೇಕು. ನಾರ್ಮಲ್ ಬ್ಲೌಸ್ ಹೇಗೆ ನೀವು ಕಟ್ ಮಾಡ್ತೀರಲ್ವ ನಾರ್ಮಲ್ ಬ್ಲೌಸು. ಸೊ ನಾನು ಇದನ್ನು 1 2 3 4 ಈ ಥರ 4 ಲೇಯರ್ನ ಇಟ್ಕೊಂಡಿದ್ದೀನಿ. ಲೇಯರ್ನ ಇಟ್ಕೊಂಡು ನಾನು ಇಲ್ಲಿಂದ 4 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮದು ಎಷ್ಟು ಇದೆ ವೇಸ್ಟ್ ಬ್ಯಾಂಡು, ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟಿದೆಯೋ ಅಷ್ಟು 7.5 ಪ್ಲಸ್ 2.5 9.5ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಕ್ಸ್ಟ್ರಾನೂ ತೊಗೋಬೋದು, ಅಂದರೆ ನಿಮಗೆ ಸ್ಟಿಚಿಂಗ್ ಟೈಮಲ್ಲಿ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ 4 ಇಂಚಸ್ಗೆ, ಹಾಗೆ ಇಲ್ಲಿ 3 ಇಂಚಸ್ಗೆ ಮತ್ತು ನಾನು 3 ಇಂಚಸ್ಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಕರ್ವ್ ಶೇಪಲ್ಲಿ ಕೊಟ್ಕೊಳ್ಳಿ. ಸೊ ನಾನು ಎಕ್ಸ್ಟ್ರಾನೇ ತೊಗೊಳ್ತೀನಿ. ನೀವು ಬೇಕಾದ್ರೆ ಆಮೇಲೆ ಎಕ್ಸ್ಟ್ರಾ ಕಟ್ ಮಾಡ್ಕೋಬೋದು. ಸೊ ನಾನು ಈ ಥರ ಮಾರ್ಜಿನ್ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ರೆಡಿಯಾಗಿದೆ. ಸೊ ಇವಾಗ ನಾನು ಇದರಲ್ಲಿ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಫಸ್ಟ್ ಏನೇ ಕಟ್ ಮಾಡಬೇಕಾದ್ರೂ ಹ್ಯಾಂಡ್ ವರ್ಕ್ ಬ್ಲೌಸಲ್ಲಿ ಫಸ್ಟು ನೀಟಾಗಿ ಬ್ಯಾಕ್ ಪಾರ್ಟ್ ಏನಿರುತ್ತೋ ಅದನ್ನು ಕಟ್ ಮಾಡ್ಕೊಳ್ಳಿ.
ಹ್ಯಾಂಡ್ ವರ್ಕ್ ಬ್ಲೌಸಲ್ಲಿ ಫಸ್ಟು ನೀವು ಬ್ಯಾಕ್ ಪಾರ್ಟ್ಲಿ ಕಟ್ ಮಾಡಬೇಕಾಗುತ್ತೆ. ಈ ಥರ ಈಕ್ವಲ್ ಆಗಿ ಇಲ್ಲಿದೆಯಾ ಸೇಮ್ ಈಕ್ವಲ್ ಆಗಿ ಇದು ಈಕ್ವಲ್ ಆಗಿ ಇರಬೇಕು. ಸೊ ನಾನು ಈಕ್ವಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಒಂದು ಇದೆಯಲ್ಲ ಬ್ಯಾಕ್ ಪಾರ್ಟು. ಸೊ ನಾನು ಇದನ್ನು ಹೀಗೆ ಇಟ್ಕೊಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ನೀವು ಬ್ಯಾಕ್ ಪಾರ್ಟ್ ಕಟ್ ಮಾಡಬೇಕಾದ್ರೆ ಫ್ರಂಟ್ ಪಾರ್ಟನ್ನು ನೋಡಿಬಿಟ್ಟು ಕಟ್ ಮಾಡಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಸ್ಯಾರಿನಲ್ಲಿ ಪೀಸ್ಗಳು ಕಮ್ಮಿ ಇರುತ್ತೆ. ಸೊ ಆವಾಗ ನಿಮಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದರೆ ಫ್ರಂಟ್ ಪಾರ್ಟು ಸ್ವಲ್ಪ ವೇರಿಯೇಷನ್ ಬರುತ್ತೆ. ಸೊ ನಾನು ಇದನ್ನು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀನಿ. ಸೊ ಸ್ಟಿಚಿಂಗ್ ಟೈಮಲ್ಲಿ ನಾನು ನಿಮಗೆ ಹೇಗೆ ಈ ಶೇಪ್ನ ಕ್ಲೀನಾಗಿ ಬರೋ ಹಾಗೆ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಇಟ್ಬಿಟ್ಟು ನೀವು ಈ ಥರ ಇಟ್ಬಿಟ್ಟು ಆಮೇಲೆ ನೀವು ಇಲ್ಲಿ ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಸೊ ಇದನ್ನು ನಾನು ನಿಮಗೆ ಸ್ಟಿಚಿಂಗ್ ಟೈಮಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಇವಾಗ ಫ್ರಂಟ್ ಪಾರ್ಟ್ ಏನಿದೆಯೋ ನೋಡಿ, ನಾನು ಇದಕ್ಕೆ ಹೇಳಿದ್ದು ಫಸ್ಟ್ ಏನಿದೆಯೋ ಬ್ಯಾಕ್ ಪಾರ್ಟ್ನ ನೀಟಾಗಿ ಕಟ್ ಮಾಡಿಬಿಟ್ರೆ ನಿಮಗೆ ಫ್ರಂಟ್ ಪಾರ್ಟು ಕ್ಲೀನಾಗಿ ಸಿಗುತ್ತೆ. ನೋಡಿ ಈ ಥರ ನೀವು ಫ್ರಂಟ್ ಪಾರ್ಟ್ನ ಇಲ್ಲಿ ಏನಿದೆಯೋ ಈ ಥರ ಇಟ್ಬಿಟ್ಟು ಕಟ್ ಮಾಡಿ. ಕೆಲವೊಂದು ಕಡೆ ಪೀಸ್ಗಳು ಕಮ್ಮಿ ಲೆಂತ್ ಇತ್ತು ಅಂದರೆ, ಪನ್ನ ಕಮ್ಮಿ ಇತ್ತು ಅಂದರೆ ನಿಮಗೆ ಹ್ಯಾಂಡ್ ವರ್ಕ್ ಬ್ಲೌಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ. ಎಲ್ಲ ಬ್ಲೌಸ್ಗಳ ಕೆಲವೊಂದು ಪೀಸ್ಗಳಲ್ಲಿ ಬರುತ್ತೆ. ಸೊ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫ್ರಂಟ್ ಪಾರ್ಟು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸ್ಲೀವ್ಸ್ ಏನಿದೆಯೋ ಸ್ಲೀವ್ಸ್ನ ನೋಡಿ, ನೀವು ಈ ಎರಡು ಸ್ಲೀವ್ಸ್ ಏನಿದೆಯೋ ಮಾರ್ಕಿಂಗ್ ಏನಿದೆಯೋ ಬ್ಯಾಕಲ್ಲಿ ಅದನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ಈ ಥರ ನೀಟಾಗಿ ಜೋಡಿಸ್ಕೊಂಡು ಸೊ ಇದ್ರ ಮಿಡಲ್ ಏನಿದೆಯೋ ಆ ಥರ ಮಾರ್ಕ್ ಇಲ್ಲಿ ಸ್ಲೀವ್ ರೌಂಡ್ ಏನಿರುತ್ತೋ ಇದನ್ನು ನೀಟಾಗಿ 4 ಫೋಲ್ಡ್ ಬರೋ ಹಾಗೆ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ 4 ಫೋಲ್ಡ್ ಬರಬೇಕು. ಸೊ ಇಲ್ಲಿ ಸ್ಲೀವ್ ರೌಂಡು ಏನಿದೆಯೋ ಇದನ್ನು ಫುಲ್ ಈಕ್ವಲ್ ಆಗಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಸ್ಲೀವ್ ರೌಂಡಲ್ಲಿ ವರ್ಕು ಒಂದು ಕ್ಲೀನಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಸ್ಲೀವ್ ರೌಂಡ್ ಏನಿದೆಯೋ ಇದು ಈಕ್ವಲ್ ಆಗಿ ಇರಬೇಕಾಗತ್ತೆ ವರ್ಕ್ ಬ್ಲೌಸಲ್ಲಿ. ನೋಡಿ ಈ ಥರ ಇಟ್ಬಿಟ್ಟು ನೀವು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಸ್ಲೀವ್ಸ್ ಕಟಿಂಗ್ ಆಗಿದೆ. ಇವಾಗ ಇಲ್ಲಿ ನಾನು ವೇಸ್ಟ್ ಬ್ಯಾಂಡ್ನ ಕಟಿಂಗ್ ಮಾಡೋದು ಅಂತ ಹೇಳ್ತೀನಿ. ಸೊ ನಮಗೆ ವೇಸ್ಟ್ ಬ್ಯಾಂಡು ಓನ್ಲಿ 2 ಪೀಸ್ ಮೇನ್ ಫ್ಯಾಬ್ರಿಕಲ್ಲಿ ಬೇಕಾಗತ್ತೆ. ಸೊ ನಾನು ಇದನ್ನು ಇಟ್ಬಿಟ್ಟು ಓನ್ಲಿ 2 ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮೇನ್ ಪೀಸ್ ಮೇಲೆ ಇಟ್ಟು ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ.